ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB 2023-24 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಯ 3 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. 3 ಅಂಕ ಪ್ರಶ್ನೆ ಕೇಳಿದಾಗ ಎಷ್ಟು ಉತ್ತರ ಬರೀಬೇಕು ಅಥವಾ ಎಷ್ಟು ಅಂಶಗಳನ್ನು ಬರೀಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಪ್ರತಿ ಪ್ರಶ್ನೆಗೆ 6 ಅಂಶಗಳನ್ನು ಬರೀಬೇಕಾಗುತ್ತೆ. ಅದನ್ನು ಯಾವ ರೀತಿ ಬರೀಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆಯ ಮೊದಲ ಪ್ರಶ್ನೆ ಅಂದರೆ 25ನೇ ಪ್ರಶ್ನೆ, ಮಾರ್ತಾಂಡವರ್ಮನು ಡಚ್ಚರ ಅಧಿಕಾರವನ್ನು ಹೇಗೆ ನಿಯಂತ್ರಿಸಿದನು ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾನೆ. ಅದಕ್ಕೆ ಬರೀಬೇಕಾದಂತಹ ಉತ್ತರ, ತಿರುವಂಕೂರಿನ ಮೇಲೆ ಡಚ್ಚರಿಂದ ದಾಳಿಯಾಗುತ್ತೆ. ಕೊಳಚಲ್ ಯುದ್ಧದಲ್ಲಿ ಮಾರ್ತಾಂಡವರ್ಮ ಮೇಲ್ಗೈಯನ್ನು ಸಾಧಿಸಿದ. ಇದೇ ಸಂದರ್ಭದಲ್ಲಿ 24 ಡಚ್ ಅಧಿಕಾರಿಗಳನ್ನು ಮಾರ್ತಾಂಡವರ್ಮ ಬಂಧನ ಮಾಡ್ತಾನೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕು ಸ್ಥಾಪನೆಯನ್ನು ಮಾಡ್ತಾನೆ. ಡಚ್ಚರ ಹಿಡಿತದಿಂದ ಬಂದರುಗಳನ್ನು ವಶಪಡಿಸ್ಕೊಳ್ತಾನೆ. ಅದು ಅಲ್ಲದೇ ಇದಾದ ನಂತರ ಡಚ್ ಪಡೆಗಳು ಸಂಪೂರ್ಣವಾಗಿ ಮಾರ್ತಾಂಡವರ್ಮನಿಗೆ ಶರಣಾಗತರಾಗುತ್ತೆ. ಈ ರೀತಿಯಾಗಿ ಮಾರ್ತಾಂಡವರ್ಮನು ಡಚ್ಚರ ಅಧಿಕಾರವನ್ನು ನಿಯಂತ್ರಿಸಿದ ಅನ್ನುವಂಥ ಉತ್ತರವನ್ನು ನೀವು ಇಲ್ಲಿ ಬರೀಬೇಕು. 25ನೇ ಪ್ರಶ್ನೆಯಲ್ಲಿ ಮತ್ತೊಂದು ಆಯ್ಕೆಯನ್ನು ಕೊಟ್ಟಿರ್ತಾನೆ ಅಥವಾ ಅಂಥೇಳಿ. ಅದು ಪ್ರಶ್ನೆ ಅಂತ ಹೇಳಿದ್ರೆ, ಮೊದಲನೇ ಮಹಾಯುದ್ಧದ ಪರಿಣಾಮಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾನೆ. ಈ ಪ್ರಶ್ನೆಗೆ ಉತ್ತರಗಳನ್ನು ಏನೇನು ಬರೀಬೇಕು, ಯಾವ ಅಂಶಗಳನ್ನು ಬರೀಬೇಕು ನೋಡ್ರಿ. ವರ್ಸೈಲ್ಸ್ ಒಪ್ಪಂದಕ್ಕೆ ಜರ್ಮನಿ ಸಹಿ ಮಾಡುತ್ತೆ. ಇದು ಅದಕ್ಕೆ ಭಾಳ ಅವಮಾನಕರವಾದಂಥ ಒಪ್ಪಂದ ಆಗಿರುತ್ತೆ. ಆಸ್ಟ್ರೋ ಹಂಗೇರಿಯಾ ಮತ್ತು ಆಟೋಮನ್ ಸಾಮ್ರಾಜ್ಯಗಳು ಇಲ್ಲಿ ಅಂತ್ಯ ಆಗುತ್ತೆ. ಜರ್ಮನಿ ಅಧಿಕ ಪ್ರದೇಶಗಳನ್ನು ಕಳೆದುಕೊಳ್ತದೆ. ಯುರೋಪಿನ ಭೂಪಟ ಬದಲಾವಣೆ ಆಗುತ್ತೆ. ಯಾಕಂತ ಹೇಳಿದ್ರೆ ಜರ್ಮನಿ ಪ್ರದೇಶವನ್ನು ಕಳೆದುಕೊಂಡಿರ್ತದೆ. ಆಸ್ಟ್ರೋ ಹಂಗೇರಿಯಾ ಮತ್ತು ಆಟೋಮನ್ ಸಾಮ್ರಾಜ್ಯ ಅಂತ್ಯ ಆಗಿರ್ತದೆ. ಅದು ಅಲ್ಲದೇ ರಾಷ್ಟ್ರ ಸಂಘ ಕೂಡ ಇಲ್ಲಿ ರಚನೆ ಆಗುತ್ತೆ. ಹಲವು ಸ್ವತಂತ್ರ ರಾಷ್ಟ್ರಗಳು ಉದಯ ಕೂಡ ಆಗುತ್ತೆ. ಇನ್ನೊಂದು ಪ್ರಮುಖವಾದಂಥ ಪರಿಣಾಮ ಅಂತ ಹೇಳಿದ್ರೆ, ಉಗ್ರ ರಾಷ್ಟ್ರೀಯತೆ ಮತ್ತು ಅವಮಾನಕರ ಭಾವನೆ ಈ ಸಂದರ್ಭದಲ್ಲಿ ಬೆಳವಣಿಗೆ ಆಗುತ್ತೆ. ಪ್ರಪಂಚದಲ್ಲಿ ಆರ್ಥಿಕ ಕುಸಿತ ಕೂಡ ಆಗುತ್ತೆ. ಅದಕ್ಕಿಂತ ಮುಖ್ಯವಾದಂಥ ಪರಿಣಾಮ ಅಂತ ಹೇಳಿದ್ರೆ ಸರ್ವಾಧಿಕಾರಿಗಳ ಬೆಳವಣಿಗೆ ಆಗುತ್ತೆ. ಮುಖ್ಯವಾಗಿ ಜರ್ಮನಿಯಲ್ಲಿ ಹಿಟ್ಲರ್, ಇಟಲಿಯಲ್ಲಿ ಮುಸೋಲಿನಿ ಅನ್ನುವಂಥ ಸರ್ವಾಧಿಕಾರಿಗಳು ಬೆಳವಣಿಗೆ ಆಗ್ತಾರೆ. 26ನೆಯ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆಯಲ್ಲಿ ಭಾರತದಲ್ಲಿನ ಅರಣ್ಯಗಳ ಸಂರಕ್ಷಣಾ ವಿಧಾನಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳ್ತಾನೆ. ಅಂದರೆ ಅರಣ್ಯಗಳನ್ನು ಯಾವ ರೀತಿ ನಾವು ರಕ್ಷಣೆಯನ್ನು ಮಾಡಬೇಕು. ಮೊದಲನೇದು, ಘರ್ಷಿತ ಮರಗಳನ್ನು ತೆಗೆಯುವುದು. ಕಾಡ್ಗಿಚ್ಚಿಗೆ ಕಾರಣವಾಗುವಂಥ ಘರ್ಷಿತ ಮರಗಳನ್ನು ಕಡಿಬೇಕು. ಅರಣ್ಯ ರೋಗಗಳನ್ನು ನಿಯಂತ್ರಣ ಮಾಡಬೇಕು. ಹೊಸ ಹೊಸ ಸಸಿಗಳನ್ನು ನೆಡೆಯುವಂಥ ಕೆಲಸವನ್ನು ಅರಣ್ಯದಲ್ಲಿ ಮಾಡಬೇಕು. ಬೀಜಗಳನ್ನು ಹರಡುವುದು. ಬೀಜಗಳನ್ನು ನಾವು ನೆಲದಲ್ಲಿ ಹರಡಿದಾಗ ಅವು ಮರಗಳಾಗಿ ಬೆಳೀತವೆ ಮತ್ತು ಅಲ್ಲಿ ಕಾಡು ಅಭಿವೃದ್ಧಿ ಆಗುತ್ತೆ. ಅಕ್ರಮ ಮರ ಕಡಿಯುವುದಕ್ಕೆ ನಿಷೇಧ ಹೇರಬೇಕು. ದನ ಕರುಗಳ ಮೇಯಿಸುವಿಕೆಗೆ ತಡೆ ಹಾಕುವುದು. ಮರ ನೆಡಲು ಪ್ರೋತ್ಸಾಹವನ್ನು ಕೂಡ ಜನರಿಗೆ ನೀಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಸಾಮಾಜಿಕ ಅರಣ್ಯ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡುವಂಥ ಕೆಲಸವನ್ನು ನೀವು ಮತ್ತು ಸರ್ಕಾರ ಇಲ್ಲಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಭಾರತದಲ್ಲಿ ಅರಣ್ಯಗಳ ಸಂರಕ್ಷಣೆಯನ್ನು ನಾವು ಮಾಡಬಹುದು. ಮತ್ತೊಂದು ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಅಥವಾ ಅಂಥೇಳಿ, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳ್ತಾನೆ. ಅಂದರೆ ಒಂದು ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆದರೆ ಅಲ್ಲಿ ಏನೇನು ಇರಬೇಕು ಅನ್ನುವಂಥ ಅಂಶ ಬರ್ತದೆ. ಇಲ್ಲಿ ಮುಖ್ಯವಾಗಿ ಕಚ್ಚಾ ವಸ್ತುಗಳ ಲಭ್ಯತೆ ಇರಬೇಕಲ್ಲಿ. ಶಕ್ತಿ ಸಂಪನ್ಮೂಲಗಳು ದೊರಕ್ತಾ ಇರಬೇಕು. ಮತ್ತೊಂದು ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ಸಂಚಾರ ಸೌಲಭ್ಯ ಚೆನ್ನಾಗಿ ಸಿಗಬೇಕು. ಅದು ರಸ್ತೆ ಆಗಿರಲಿ, ರೈಲು ಆಗಿರಲಿ. ಆ ಒಂದು ವಸ್ತುಗಳಿಗೆ ಮಾರುಕಟ್ಟೆ ಕೂಡ ದೊರಕಬೇಕು. ಕಾರ್ಮಿಕರ ಪೂರೈಕೆ ಬೇಕು. ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಕಾರ್ಮಿಕರು ಬೇಕಾಗುತ್ತೆ. ಆ ಕಾರ್ಮಿಕರ ಪೂರೈಕೆ ಆ ಒಂದು ಸ್ಥಳದಲ್ಲಿ ಸಿಗಬೇಕು.
ಮತ್ತು ಅಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಭೂಮಿಯ ಲಭ್ಯತೆ ಕೂಡ ಬೇಕು. ಬಂದರುಗಳ ಸೌಲಭ್ಯ ಇದ್ದರೆ ಇನ್ನೂ ಕೂಡ ಉತ್ತಮ. ತಾಂತ್ರಿಕತೆಯ ಲಭ್ಯತೆ ಕೂಡ ಅಲ್ಲಿ ಬೇಕಾಗುತ್ತೆ. ಮತ್ತೊಂದು ಅಂಶ ಅಂತ ಹೇಳಿದ್ರೆ ಸರ್ಕಾರದ ನೀತಿ ನಿಯಮಗಳು ಕೂಡ ಕೈಗಾರಿಕೆಗಳ ಸ್ಥಾಪನೆಗೆ ಪೂರಕವಾಗಿದ್ದರೆ ಅಲ್ಲಿ ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪಿಸಬಹುದು. ಮತ್ತೊಂದು ಪ್ರಶ್ನೆ ಕ್ರಮ ಸಂಖ್ಯೆ 27. ಹಸಿರು ಕ್ರಾಂತಿಗೆ ಪ್ರೇರಕವಾದ ಅಂಶಗಳನ್ನು ವಿವರಿಸಿ ಅಂತ ಹೇಳ್ತಾನೆ. ಅಂದರೆ ನಮ್ಮ ದೇಶದಲ್ಲಿ ಏನು ಹಸಿರು ಕ್ರಾಂತಿ ಆಗಿತ್ತು, ಆ ಹಸಿರು ಕ್ರಾಂತಿ ಆಗಲಿಕ್ಕೆ ಏನೆಲ್ಲ ಅಂಶಗಳು ಪ್ರೇರಕ ಆದವು ಅನ್ನೋದನ್ನು ಬರೀಬೇಕು. ಮೊದಲನೇದಾಗಿ ಹೆಚ್ಚು ಇಳುವರಿ ಬೀಜಗಳ ಬಳಕೆ ಆ ಸಂದರ್ಭದಲ್ಲಿ ಆಯಿತು. ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳಲ್ಲಿ ಅತಿ ಹೆಚ್ಚು ಪ್ರಗತಿ ಆಯಿತು, ಅದು ನಮ್ಮ ಭಾರತದ ಹಸಿರು ಕ್ರಾಂತಿಗೆ ಪ್ರೇರಕ ಆಯಿತು. ಸಸಿಗಳಿಗೆ ರೋಗಗಳಿಂದ ರಕ್ಷಣೆ ನೀಡುವಂಥ ಕೆಲಸ ಆಯಿತು. ರೈತರಿಗೆ ಯಥೇಚ್ಛವಾಗಿ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆಗೆ ಅನುಕೂಲ ಮಾಡಿಕೊಡಲಾಯಿತು. ನೀರಾವರಿ ಸೌಲಭ್ಯಗಳನ್ನು ವಿಸ್ತರಣೆ ಮಾಡ್ತಾರೆ, ಇದರಿಂದಾಗಿ ನೀರಿನ ಅಲಭ್ಯತೆ ಆಗೋದಿಲ್ಲ. ಸುಧಾರಿತ ತಂತ್ರಜ್ಞಾನದ ಬಳಕೆ ಕೂಡ ಮಾಡ್ತಾರೆ. ಇನ್ನು ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ಎನ್ನುವಂಥ ಕೃಷಿ ವಿಜ್ಞಾನಿಯಿಂದ ಹೆಚ್ಚು ಇಳುವರಿ ಬೀಜಗಳ ಸಂಶೋಧನೆ ಆಯಿತು. ಆ ಬೀಜಗಳಿಂದನೇ ಹಸಿರು ಕ್ರಾಂತಿ ಕೂಡ ಆಯಿತು ಅನ್ನೋದು ಪ್ರಮುಖ ಅಂಶ ಇದರಲ್ಲಿ ಬರುತ್ತೆ. ಇಷ್ಟು ಅಂಶಗಳನ್ನು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು. ಸರಿ, ಆದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಥವಾ ಅನ್ನುವಂಥದ್ದು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಾನೆ. ಇದು ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಕೇಳಿದ್ದಾನೆ ಈ ಪ್ರಶ್ನೆ. ಇದಕ್ಕೆ ಏನು ಅಂಶಗಳು ಬರೀಬೇಕಪ್ಪ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂಥ ಕೆಲಸವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳು ಮಾಡ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳ ಹೆಚ್ಚಿಸುವಂಥ ಕೆಲಸ ಮಾಡ್ತದೆ. ಕೃಷಿ ನೀರಾವರಿ ವಿಸ್ತರಣೆಯನ್ನು ಮಾಡ್ತದೆ. ಅದೇ ರೀತಿಯಾಗಿ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮಗಳಲ್ಲಿ ಮಾಡ್ತವೆ. ಗ್ರಾಮದಲ್ಲಿರುವಂಥ ಬಡತನವನ್ನು ನಿರ್ಮೂಲನೆ ಮಾಡುವಂಥ ಕೆಲಸ ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಮಾಡ್ತವೆ. ನಿರುದ್ಯೋಗ ನಿವಾರಣೆಗೆ ಶ್ರಮ ವಹಿಸ್ತವೆ. ಗ್ರಾಮೀಣ ಸಂಸ್ಕೃತಿ ಶ್ರೀಮಂತಗೊಳಿಸುವಂಥ ಕೆಲಸವನ್ನು ಇದು ಮಾಡುತ್ತೆ. ಅರ್ಹರಿಗೆ ಸರ್ಕಾರದ ಸೌಲಭ್ಯ ನೀಡುವಂಥ ಕೆಲಸ ನಮ್ಮ ಪಂಚಾಯಿತಿಗಳು ಮಾಡ್ತವೆ. ಇಷ್ಟು ಅಂಶಗಳು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು. ಮತ್ತೊಂದು ಪ್ರಶ್ನೆ ಕ್ರಮ ಸಂಖ್ಯೆ 28. ಅಂಚೆ ಕಚೇರಿಗಳು ಸಾರ್ವಜನಿಕರಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತವೆ, ವಿವರಿಸಿ ಅಂತ ಅದ. ಏನೇನು ಸಲ್ಲಿಸ್ತಾವಪ್ಪ ನಮ್ಮ ಪೋಸ್ಟ್ ಆಫೀಸ್ಗಳು ಜನರಿಗೆ? ರಾಷ್ಟ್ರೀಯ ಉಳಿತಾಯ ಪತ್ರನ ವಿತರಿಸುವಂಥ ಕೆಲಸ ಮಾಡ್ತದೆ. ಅಂಚೆ ಉಳಿತಾಯ ಖಾತೆಗಳನ್ನು ತೆಗೆದು ನಾವು ಬ್ಯಾಂಕಿನ ವ್ಯವಹಾರವನ್ನು ಪೋಸ್ಟ್ ಆಫೀಸಲ್ಲಿ ಮಾಡ್ಬೋದು. ಕಿಸಾನ್ ವಿಕಾಸ್ ಪತ್ರ ನೀಡುವಂಥ ಕೆಲಸ ಮಾಡುತ್ತೆ, ಇದು ಕೇವಲ ಅಂಚೆ ಕಚೇರಿಗಳಲ್ಲಿ ಮಾತ್ರ ದೊರಕುತ್ತೆ. ಮಾಹೆಯಾನ ತೀರು ಠೇವಣಿಗಳು ಕೂಡ ಅದು ಸ್ವೀಕಾರ ಮಾಡ್ತದೆ. ಅಂಚೆ ವಿಮೆ ಅಂದರೆ ಪೋಸ್ಟಲ್ ಇನ್ಶೂರೆನ್ಸ್ ಕೂಡ ಕೊಡುತ್ತೆ. ನಿವೃತ್ತಿ ವೇತನ ಸಂದಾಯ ಮಾಡುವಂಥ ಕೆಲಸ ಕೂಡ ನಮ್ಮ ಪೋಸ್ಟ್ ಆಫೀಸ್ಗಳಿಗೆ ಮಾಡ್ತಾ ಇದ್ದಾವೆ, ಅಂದರೆ ಬ್ಯಾಂಕಿನ ಕೆಲಸಗಳು ಕೂಡ ಮಾಡ್ತಾ ಇದ್ದಾವೆ. ಹಣದ ವರ್ಗಾವಣೆ ಕೂಡ ಅಂಚೆ ಕಚೇರಿಗಳು ಮಾಡ್ತಾ ಇದ್ದಾವೆ. ಇಷ್ಟು ಪ್ರಮುಖವಾದಂಥ ಅಂಶಗಳು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು. ಮತ್ತೊಂದು ಪ್ರಶ್ನೆ ಇದರಲ್ಲಿ ಬರುವಂಥದ್ದು ಉದ್ಯಮಶೀಲತೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಅದ. ಭಾಳ ಸರಳವಾದಂಥ ಉತ್ತರಗಳು ಇದಕ್ಕೆ ಬರ್ತವೆ, ಒಂದೊಂದು ಪದಗಳಲ್ಲಿ ಬರಿಬೋದು. ಸೃಜನಾತ್ಮಕ, ಅದೇ ರೀತಿಯಾಗಿ ಕ್ರಿಯಾತ್ಮಕವಾಗಿರುವಂಥದ್ದು ಉದ್ಯಮಶೀಲತೆ ಗುಣಲಕ್ಷಣಗಳಲ್ಲಿ ಇದು ಕೂಡ ಬರುತ್ತೆ. ಅದಾದಮೇಲೆ ನಾಯಕತ್ವ, ಈ ಉದ್ಯಮಶೀಲತೆ ಗುಣಲಕ್ಷಣಗಳಲ್ಲಿ ನಾಯಕತ್ವ ಕೂಡ ಭಾಳ ಮುಖ್ಯ, ಲೀಡರ್ಶಿಪ್ಪು. ಗುರಿ ಮುಟ್ಟುವಿಕೆ ಕೂಡ ಇದರ ಗುಣಲಕ್ಷಣ ಆಗಿದೆ. ಅದೇ ರೀತಿಯಾಗಿ ವಚನಬದ್ಧತೆ, ಕೊಟ್ಟಂಥ ಮಾತನ್ನು ನೆರವೇರಿಸುವಂಥ ಕೆಲಸವನ್ನು ಉದ್ಯಮಶೀಲರು ಮಾಡ್ತಾರೆ. ಉದ್ಯಮಶೀಲತೆ ಮತ್ತೊಂದು ಗುಣಲಕ್ಷಣ ಅಂತ ಹೇಳಿದ್ರೆ ಯಾರು ಉದ್ಯಮವನ್ನು ಸ್ಥಾಪಿಸ್ತಾರೆ ಅವರು ಒಂದು ತಂಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಈ ಒಂದು ಉದ್ಯಮಿಗಳು ಉದ್ಯಮಶೀಲತೆ ಗುಣಲಕ್ಷಣದಲ್ಲಿ ನಿರ್ಧಾರ ಕೈಗೆತ್ತಿಕೊಳ್ಳುವುದು ಜೊತೆಗೆ ನಷ್ಟಭರಿತಕ್ಕೆ ಸಿದ್ಧ ಕೂಡ ಆಗಿರ್ಬೇಕು, ಇದು ಕೂಡ ಇದರ ಗುಣಲಕ್ಷಣ. ಪ್ರಚೋದನೆಯ ಸಾಧನ ಅಂದರೆ ನಾವೇನಾದರೂ ಸಾಧಿಸಬೇಕಾದ್ರೆ ಒಂದು ಪ್ರಚೋದನೆ, ಮೋಟಿವೇಶನ್ ಅನ್ನೋದು ಬೇಕಾಗುತ್ತೆ, ಅದು ಕೂಡ ಇದು
ಉದ್ಯಮಶೀಲತೆ ಗುಣಲಕ್ಷಣಗಳಲ್ಲಿ ಒಂದು. ಇಷ್ಟು ಅಂಶಗಳು ಇದಕ್ಕೆ ಉತ್ತರವಾಗಿ ಬರೆಯುವಂಥದ್ದನ್ನು ನಾವಿಲ್ಲಿ ಮಾಡಬೇಕು. ಇನ್ನು ಮತ್ತೊಂದು ಪ್ರಶ್ನೆಯನ್ನು ನೋಡ್ರಿ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ 28, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳನ್ನು ವಿವರಿಸಿ ಅಂತ ಅದು. ಇವರಿಗೆ ಆಧುನಿಕ ಮೈಸೂರಿನ ನಿರ್ಮಾಪಕ ಅಂತ ಕೂಡ ಕರೀತಾರೆ. ನೋಡ್ರಿ, ಇವರು ಸಾಧನೆಗಳನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ನೋಡಿದ್ರೆ, ನೀರಾವರಿ ಸೌಲಭ್ಯ ಕೊಡುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಶುಲ್ಕ ರದ್ದು ಮಾಡಿ ಉಚಿತ ಶಿಕ್ಷಣವನ್ನು ಆ ಕಾಲದಲ್ಲಿ ಇವರು ನೀಡ್ತಾ ಇದ್ದರು. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಅದರ ಜೊತೆಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ, ಇಂಡಿಯನ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವಂಥ ಕೆಲಸವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡ್ತಾರೆ. ಮೈಸೂರು ಭಾಗದಲ್ಲಿ ಪ್ರಥಮವಾಗಿ ರೈಲು ಮಾರ್ಗಗಳ ನಿರ್ಮಾಣವನ್ನು ಇವರ ಕಾಲದಲ್ಲೇ ಆಗಿರುವಂಥದ್ದು. ವಿದೇಶಕ್ಕೆ ಯಾರಾದರೂ ವಿದ್ಯಾಭ್ಯಾಸಕ್ಕೆ ಹೋದರೆ ಅವರಿಗೆ ವಿದ್ಯಾರ್ಥಿ ವೇತನ ನೀಡುವಂಥ, ಅಂದರೆ ಸ್ಕಾಲರ್ಶಿಪ್ ನೀಡುವಂಥ ಕೆಲಸವನ್ನು ಅವಾಗೇ ಮಾಡಿದರು. ಮತ್ತು ಹಲವಾರು ಕೈಗಾರಿಕೆಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಜನರ ಆಡಳಿತದಲ್ಲಿ ಭಾಗವಹಿಸಲಿ ಅಂತೇಳಿ ನ್ಯಾಯ ವಿಧೇಯಕ ಸಭೆ ಕೂಡ ಇವರು ರಚನೆಯನ್ನು ಮಾಡ್ತಾರೆ. ಇಷ್ಟು ಸಾಧನೆಗಳು ಈ ಪ್ರಶ್ನೆ ಕೇಳಿದಾಗ ಬರೆಯುವಂಥದ್ದನ್ನು ಮಾಡಬೇಕು. ಸರಿ, ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. 30ನೇ ಪ್ರಶ್ನೆ, ಭಾರತವು ಸ್ವಾತಂತ್ರ್ಯ ಗಳಿಸಿದ ನಂತರ ಎದುರಿಸಿದ ಸಮಸ್ಯೆಗಳ್ಯಾವುವು? ಇದು ಕೂಡ ಬಹಳಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ. ಇದು ಕೂಡ ಬಹಳ ಸರಳವಾದಂತಹ ಉತ್ತರಗಳು ಕಂಡು ಬರ್ತವೆ. ನಿರಾಶ್ರಿತರ ಸಮಸ್ಯೆಯನ್ನು ಎದುರಿಸ್ತದೆ. ಭಾರತ ಸ್ವತಂತ್ರ ಆದಮೇಲೆ ಎದುರಿಸುವಂಥ ಸಮಸ್ಯೆಗಳಲ್ಲಿ ಇದು ಒಂದು. ಮತ್ತು ಸರ್ಕಾರದ ರಚನೆ ಕೂಡ ಮಾಡಬೇಕಾಗಿರುತ್ತೆ. ಸ್ವತಂತ್ರ ಗಳಿಸಿದ ಮೇಲೆ ತನ್ನದೇ ಆದಂಥ ಸ್ವತಂತ್ರ ಸರ್ಕಾರ ರಚನೆ. ಆಹಾರ ಉತ್ಪಾದನೆ ಕೂಡ ಮಾಡಬೇಕಾಗಿರ್ತದೆ, ಯಾಕಂದರೆ ಅಗಾಧವಾದಂಥ ಜನಸಂಖ್ಯೆ ನಮ್ಮದಾಗಿರ್ತದೆ. ಕೈಗಾರಿಕೆಗಳ ಬೆಳವಣಿಗೆ ಮಾಡಬೇಕಾಗಿರ್ತದೆ. ಕೋಮು ಗಲಭೆಗಳು ನಡೀತಾ ಇರ್ತವೆ ಆ ಕಾಲದಲ್ಲಿ, ಅದನ್ನು ಬಗೆಹರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರದ ಮುಂದಿರುತ್ತೆ. ಕೃಷಿ ಬೆಳವಣಿಗೆಯನ್ನು ಮಾಡಬೇಕಾಗುತ್ತೆ, ಯಾಕಂದರೆ ಪ್ರಧಾನ ಉದ್ಯೋಗ ನಮ್ಮಲ್ಲಿ ಅದೇ ಆಗಿರ್ತದೆ. ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಕೂಡ ಮಾಡಬೇಕಾಗಿರುತ್ತೆ. ಇಷ್ಟು ಪ್ರಮುಖವಾದಂತಹ ಸಮಸ್ಯೆಗಳು ಭಾರತ ಸ್ವಾತಂತ್ರ್ಯ ಗಳಿಸಿದ ನಂತರ ಎದುರಿಸ್ತಾ ಇತ್ತು. ಈ ಅಂಶಗಳನ್ನು ಬರೀಬೇಕು. ಸರಿ, ಹಾಗಾದರೆ ಮತ್ತೊಂದು ಪ್ರಶ್ನೆಯನ್ನು ನೋಡ್ರಿ. 31ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತದ ಬಾಂಧವ್ಯ ಹದಗೆಟ್ಟಿದೆ ಏಕೆ ಅನ್ನುವಂಥ ಅಂಶವನ್ನು ಇಲ್ಲಿ ಬರೀಬೇಕು. ಒಂದೊಂದು ಅಂಶಗಳನ್ನು ನೋಡ್ರಿ. ಮೊದಲನೇದು ಟಿಬೆಟ್ ವಿವಾದ. ಇದು ಭಾರತ ಮತ್ತು ಚೀನಾ ನಡುವೆ ಭಿನ್ನತೆಗೆ ಕಾರಣ ಆಗಿರುವಂಥ ಅಂಶಗಳಲ್ಲಿ ಒಂದು. 1962ರ ಭಾರತ ಚೀನಾ ಯುದ್ಧ, ಇದು ಕೂಡ ಬಾಂಧವ್ಯ ಹದಗೆಟ್ಲಿಕ್ಕೆ ಕಾರಣ ಆಯಿತು. ನಕ್ಸಲ್ವಾದ ಸಮಸ್ಯೆ ಕೂಡ ಇಬ್ಬರ ಮಧ್ಯೆ ಬಿಕ್ಕಟ್ಟಿಗೆ ಕಾರಣ ಆಗಿರುವಂಥದ್ದು. ಎರಡೂ ದೇಶಗಳ ನಡುವೆ ಗಡಿ ಸಮಸ್ಯೆ ಕೂಡ ಇದೆ, ಅದು ಇನ್ನೂ ಬಗೆಹರಿತಾ ಇಲ್ಲ. ಅಣವಸ್ತ್ರ ತಯಾರಿ, ಇದು ಕೂಡ ಎರಡೂ ರಾಷ್ಟ್ರಗಳ ನಡುವೆ ಬಾಂಧವ್ಯ ಹದಗೆಟ್ಲಿಕ್ಕೆ ಕಾರಣ ಆಗಿರುವಂಥದ್ದು. ಗಡಿ ಅತಿಕ್ರಮಣ, ಚೀನಾ ಭಾರತದ ಗಡಿ ಅತಿಕ್ರಮಣ ಮಾಡಿಕೊಂಡಿದೆ ಅನ್ನುವಂಥದ್ದು ಆಪಾದನೆ ಕೂಡ ಇಲ್ಲಿದೆ. ಅರುಣಾಚಲ ಪ್ರದೇಶ ತನ್ನದೆನ್ನುವಂಥ ಪ್ರತಿಪಾದನೆಯನ್ನು ಚೀನಾ ಮಾಡ್ತಾ ಇದೆ. ವಿದೇಶಿ ವ್ಯಾಪಾರದ ಸವಾಲು ಕೂಡ ಎರಡೂ ದೇಶಗಳ ಬಾಂಧವ್ಯ ಹದಗೆಟ್ಲಿಕ್ಕೆ ಕಾರಣ ಆಗಿರುವಂಥದ್ದು. ಇಷ್ಟು ಅಂಶಗಳು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು. ಸರಿ, ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ 32ನೇ ಪ್ರಶ್ನೆ, ಹಿಮಾಲಯ ಪರ್ವತಗಳು ನಮಗೆ ಉಪಯುಕ್ತವಾಗಿದೆ ವಿವರಿಸಿ ಅನ್ನುವಂಥ ಪ್ರಶ್ನೆಯಾದ. ಇದು ಕೂಡ ಬಹುಮುಖ್ಯವಾದಂಥ ಪ್ರಶ್ನೆ, ಪರೀಕ್ಷೆಯಲ್ಲಿ ಕೇಳುವಂಥದ್ದು. ಮೊದಲನೇ ಅಂಶ ಬರಬೇಕಾಗಿದ್ದು, ಹಿಮಾಲಯ ಪರ್ವತ ಶ್ರೇಣಿಗಳು ನಮಗೆ ರಕ್ಷಣಾ ಕವಚವಾಗಿದೆ. ಭಾರತದ ಉತ್ತರ ಭಾಗದಲ್ಲಿ ಇದು ನಮಗೆ ರಕ್ಷಣಾ ಕವಚವಾಗಿ ಕೆಲಸ ಮಾಡ್ತದೆ. ಮಧ್ಯ ಏಷ್ಯಾದಿಂದ ಬೀಸುವಂಥ ಶೀತ ಗಾಳಿಯನ್ನು ತಡೆಗಟ್ಟುತ್ತದೆ. ಹಲವು ನದಿಗಳಿಗೆ ಇದು ಉಗಮ ಸ್ಥಾನ ಆಗಿರುವಂಥದ್ದು. ಗಂಗಾ ಆಗಿರಲಿ, ಸಟ್ಲೇಜ್ನಾಗ ಇರಲಿ, ಬ್ರಹ್ಮಪುತ್ರ ಆಗಿರಲಿ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಇದು ಸಹಾಯಕವಾಗಿರುವಂಥದ್ದು. ಹಿಮಾಲಯ ಪರ್ವತ ಶ್ರೇಣಿಯಿಂದಾಗಿ ವಿಶಾಲ ಮೈದಾನಗಳು ನಿರ್ಮಾಣ ಆಗಿರೋದನ್ನು ನಾವು ನೋಡ್ತೀವಿ. ಹಲವು ಖನಿಜಗಳು ಇಲ್ಲಿ ದೊರಕ್ತವೆ, ಅದಕ್ಕೋಸ್ಕರ ಇದು ಖನಿಜ ಸಂಪನ್ಮೂಲಗಳ ಆಗರ ಕೂಡ ಕರೀತಾರೆ. ಹಲವು ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಆಶ್ರಯ ತಾಣ ಕೂಡ ಹಿಮಾಲಯ ಪರ್ವತಗಳಾಗಿದ್ದಾವೆ. ಪ್ರವಾಸೋದ್ಯಮಕ್ಕೆ ಮತ್ತು ಧಾರ್ಮಿಕ ಕೇಂದ್ರ ಸ್ಥಾನ ಆಗಿರುವಂಥದ್ದು. ಇಷ್ಟೆಲ್ಲ ಮಹತ್ವವಾದಂಥ ಅಂಶ ಇಲ್ಲಿ ಹಿಮಾಲಯ ಪರ್ವತದಿಂದ ನಮಗೆ ಉಪಯುಕ್ತವಾಗಿರುವಂಥದ್ದು. ಇಲ್ಲಿ 3 ಅಂಕದ ಕೇಳಿದ್ರೆ 6 ಅಂಶಗಳು, 4 ಅಂಕ ಕೇಳಿದ್ರೆ 8 ಅಂಶಗಳನ್ನು ನೀವು ಬರಿಬೇಕು. ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. 33ನೇದ್ದು,
ನಿರುದ್ಯೋಗ ಸಮಸ್ಯೆಯು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ, ಸಮರ್ಥಿಸಿ. ಹೆಂಗೆ ಇದನ್ನು ನೀವು ಸಮರ್ಥನೆ ಮಾಡ್ತೀರಾ? ನಿರುದ್ಯೋಗ ಒಂದು ಸಾಮಾಜಿಕ ಸಮಸ್ಯೆ ಅನ್ನೋದನ್ನು ನೋಡ್ರಿ. ಇದರಿಂದ ನಮ್ಮ ಸಮಾಜದಲ್ಲಿ ಬಡತನವ ನಿರ್ಮಾಣ ಆಗ್ತಾ ಇದೆ. ಇದರಿಂದಾಗಿ ಭ್ರಷ್ಟಾಚಾರ ಹೆಚ್ಚಿಗಾಗ್ತಾ ಇದೆ. ಸಮಾಜದಲ್ಲಿ ನಿರುದ್ಯೋಗಿಗಳಿಂದ ಕೆಲವೊಂದು ಸಲ ಮೋಸ ಆಗುವಂಥ ಸಾಧ್ಯತೆಯೂ ಇದ್ದಾವೆ. ನಿರುದ್ಯೋಗಿಯಿಂದ ಅಥವಾ ನಿರುದ್ಯೋಗಿಗೆ ಕಳ್ಳತನ ಕೂಡ ನಡೀತಾ ಇದ್ದಾವೆ. ನಿರುದ್ಯೋಗದ ಸಮಸ್ಯೆಯಿಂದಾಗಿ, ನಿರುದ್ಯೋಗದಿಂದಾಗಿ ಅನಾರೋಗ್ಯ ಕೂಡ ಉಂಟಾಗುವಂಥ ಸಾಧ್ಯತೆಗಳು ಇರ್ತವೆ. ಕೌಟುಂಬಿಕ ವಿಘಟನೆ ಕೂಡ ಆಗುತ್ತೆ. ನಿರುದ್ಯೋಗಿಗಳಿಂದ ಈ ಅಂಶ ಕೂಡ ಆಗಬಹುದು. ವಂಚನೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಈ ಎಲ್ಲ ಅಂಶಗಳು ಮತ್ತು ವ್ಯಭಿಚಾರ ಕೂಡ ನಡೆಯುತ್ತೆ ನಿರುದ್ಯೋಗ ಸಮಸ್ಯೆ ಇದ್ದಾಗ. ಈ ಎಲ್ಲ ಅಂಶಗಳು ನೋಡಿಕೊಂಡಾಗ ನಾವು ನಿರುದ್ಯೋಗ ಸಮಸ್ಯೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆ ಅನ್ನೋದನ್ನು ನಾವು ಅನ್ಕೋಬೋದು, ಕಾಣ್ಬೋದು. ಇಲ್ಲಿಯವರೆಗೆ ವೀಕ್ಷಣೆ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.